ಬ್ರೇಕ್ನ ನಂತರ ಇದೆಂಥ ಅನುಕಂಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ನೋಡಿದ್ರಲ್ಲ ಇಲ್ಲಿ ಎಂತೆಂಥ ಅವ್ಯವಹಾರಗಳು ನಡೆದಿವೆ ಅಂತ. ಇನ್ನು ಕುತೂಹಲಕಾರಿ ಅಂಶಗಳು ಇಲ್ಲಿ ನಡೆದಿವೆ. ಕುಮಾರಿ ಅಕ್ಕ ಸತ್ರೆ ತಮ್ಮ ನಾನೇ ಆಕೆಯ ಮಗ ಅಂತ ಹೇಳಿಕೊಂಡು ಹುದ್ದೆಗಿಟ್ಟಿಸಿದೆ. ಅಣ್ಣ ಕಾಣೆಯಾದರೆ ಅಣ್ಣನೇ ನಾನು ಅಂತ ಹೇಳಿ ಅಣ್ಣನ ಹುದ್ದೆಯನ್ನು ಗಿಟ್ಟಿಸಿಕೊಂಡ ತಮ್ಮನೂ ಇದ್ದಾನೆ. ಇದೆಲ್ಲ ನಡೆದಿದ್ದು ದಿ ಗ್ರೇಟ್ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ. ಒಂದು ಉದ್ಯೋಗಕ್ಕೆ ತನ್ನತನವನ್ನೇ ಮಾರೋದ, ತನಗೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನೇ ಚೇಂಜ್ ಮಾಡೋದ. ಹೌದು, ಇದು ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ನಡೆದ ಅನುಕಂಪದ ಆಧಾರದ ಹುದ್ದೆ ಹಗರಣದಲ್ಲಿ ಕಾಮನ್ ಆಗಿ ನಡೆದಿದೆ. ಯಾರ್ದೋ ತಂದೆ ಯಾರ್ದೋ ಮಗ, ಆದರೆ ಇಲ್ಲಿ ಅಕ್ರಮವಾಗಿ ಸಂಬಂಧ ಏರ್ಪಟ್ಟಿದೆ. ಇದಕ್ಕಿಂತಲೂ ಕುತೂಹಲಕಾರಿ ಪ್ರಕರಣಗಳು ಇಲ್ಲಿವೆ ನೋಡಿ. ನೀನೇನು ಕೆಲಸ ಮಾಡೋದು ಹೇಳ? ಮುನ್ಸಿಪಾಲ್ಟಿ ಕೆಲಸ ಮಾಡ್ತೀನಿ. ಮುನ್ಸಿಪಾಲ್ಟಿ ಕೆಲಸ. ನಿನ್ನ ಹೆಸರು ತುಕಾರಾಮ್ ಅಲ್ವೇನಪ್ಪ? ನಾನು ಮರ್ತಾ ಬಿಟ್ರೇನೋ. ಹಾಂ, ತುಕಾರಾಮ್ ತಾನೆ ನಿನ್ನ ಹೆಸರು? ಇವಾಗ ಧರ್ಮಯ್ಯ ಅಂತ ಹೆಸರು. ಧರ್ಮಯ್ಯ ಅಂತ? ಹಾಂ, ತುಕಾರಾಮ್ ತಾನೆ ನಿನ್ನ ಹೆಸರು? ಇವಾಗ ಧರ್ಮಯ್ಯ ಅಂತ ಹೆಸರು. ಧರ್ಮಯ್ಯ ಅಂತ. ಫುಲ್ ಕನ್ಫ್ಯೂಷನ್ ಆಗ್ತಿದ್ಯಾ? ಆಗಲೇಬೇಕು, ಯಾಕಂದ್ರೆ ಈ ಪ್ರಕರಣವೇ ಗೊಂದಲಮಯವಾಗಿದೆ. ಇವನ ನಿಜವಾದ ಹೆಸರು ತುಕಾರಾಮ್, ಇವನ ಅಣ್ಣನ ಹೆಸರು ಧರ್ಮಯ್ಯ. ಅಣ್ಣ ಧರ್ಮಯ್ಯ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ನೌಕರನಾಗಿದ್ದ. ಧರ್ಮಯ್ಯ ಅವಿವಾಹಿತ. ಕೆಲ ವರ್ಷಗಳ ಹಿಂದೆ ಆತ ಕಾಣೆಯಾದ. ಆತ ಏನಾದ ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಪಾಲಿಕೆ ಕೂಡ ಈ ಬಗ್ಗೆ ತನಿಖೆ ನಡೆಸಿಲ್ಲ. ಧರ್ಮಯ್ಯನ ಕುಟುಂಬದವರು ಹುಡುಕಾಟ ನಡೆಸಿದ್ರಂತೆ, ಆದರೆ ಆತನ ಪತ್ತೆಯೇ ಸಿಗಲಿಲ್ಲಂತೆ. ನಿಮ್ಮ ಅಣ್ಣ ಎಲ್ಲಿ ಸಿಗ್ಲೇ ಇಲ್ವಾ? ಸಿಗ್ಲಿಲ್ಲ ಸರ್. ಏನು ಪೊಲೀಸ್ ಏನಂತಾರೆ ಇವಾಗ? ಅವ್ರಿಗೆ ಎಲ್ಲ ಹುಡುಕಿವಿ, ನಾವು ಎಲ್ಲ ಹುಡುಕಿವಿ. ಹಾಂ. ಧರ್ಮಯ್ಯ ಅವಿವಾಹಿತನಾಗಿರುವುದರಿಂದ ಕಾನೂನು ಪ್ರಕಾರ ಆತನ ಹುದ್ದೆ ಯಾರಿಗೂ ವರ್ಗಾವಣೆ ಆಗೋಲ್ಲ. ಆದರೆ ಬಳ್ಳಾರಿ ಮಹಾನಗರ ಪಾಲಿಕೆಯ ಜಾಣ ಅಧಿಕಾರಿಗಳು ತುಕಾರಾಮನನ್ನು ಧರ್ಮಯ್ಯ ಮಾಡಿದ್ರು. ಈಗ ತುಕಾರಾಮ್ ಧರ್ಮಯ್ಯನಾಗಿ ಅಕ್ರಮವಾಗಿ ಕೆಲಸ ಮಾಡ್ತಿದ್ದಾನೆ. ಇದನ್ನ ತುಕಾರಾಮ್ನೇ ಒಪ್ಪಿಕೊಳ್ತಾನೆ. ಅವರೇ ಇಟ್ಟಿದ್ದು. DL ನಾರಾಯಣ ಸ್ವಾಮಿ ಮಾಡಿಸ್ಕೊಟ್ರ ಕೆಲಸನ? ನಿಮ್ಮ ಅಣ್ಣನ ಕೆಲಸನ? ಈ ದಾಖಲೆ ನೋಡಿ. ಇದರಲ್ಲಿ ಬಿ ಮಾರಯ್ಯ ಹಾಗೂ ಪುಣ್ಯವತಮ್ಮ ಒಂದೇ ತಂದೆಯ ಮಕ್ಕಳು ಅಂತ ದಾಖಲಿಸಲಾಗಿದೆ. ಅಂದ್ರೆ ಬಿ ಮಾರಯ್ಯ ಹಾಗೂ ಪುಣ್ಯವತಮ್ಮ ಸಹೋದರ ಸಹೋದರಿಯರು. ಇವರ ಪೈಕಿ ಪುಣ್ಯವತಮ್ಮ ಪಾಲಿಕೆ ನೌಕರಿಯಲ್ಲಿದ್ದರು. ಅವಿವಾಹಿತೆ ಪುಣ್ಯವತಮ್ಮ ನೌಕರಿಯಲ್ಲಿದ್ದಾಗ ಸಾವನ್ನಪ್ಪಿದ್ದಾರೆ. ಪುಣ್ಯವತಮ್ಮ ಕುಮಾರಿಯಾಗಿದ್ದರಿಂದ ಇವರ ಕುಟುಂಬದವರಿಗೆ ಅನುಕಂಪದ ಹುದ್ದೆ ಕೊಡೋ ಪ್ರಶ್ನೆಯೇ ಬರೋದಿಲ್ಲ. ಆದರೆ ಇಲ್ಲಿ ಇವರ ತಮ್ಮನಿಗೆ ಅನುಕಂಪದ ಹುದ್ದೆ ಸಿಕ್ಕಿದೆ. ಅದು ಹೇಗೆ ಗೊತ್ತಾ? ಮಾರಯ್ಯ ಅವರು ನಕಲಿ ದಾಖಲೆ ಸೃಷ್ಟಿಸಿ ತಾನು ಪುಣ್ಯವತಮ್ಮನ ಮಗ ಅಂತ ಹೇಳಿದ್ರು. ಅಧಿಕಾರಿಗಳಿಗೆ ಸಮಥಿಂಗ್ ಕೊಟ್ರು. ಅವರು ಅದನ್ನ ಒಪ್ಪಿಕೊಂಡ್ರು. ಮಾರಯ್ಯನಿಗೆ ಅನುಕಂಪದ ಆಧಾರದಲ್ಲಿ ಅಕ್ರಮವಾಗಿ ಹುದ್ದೆ ಸಿಕ್ತು. ಹಣ ಎಂತೆಂಥ ಅಕ್ರಮ ಮಾಡಿಸುತ್ತೆ ಅನ್ನೋದಕ್ಕೆ ಬಳ್ಳಾರಿ ಮಹಾನಗರ ಪಾಲಿಕೆ ಬೆಸ್ಟ್ ಎಕ್ಸಾಂಪಲ್. ಇದೆಂಥ ಅನುಕಂಪ ಅಂತ ನೀವು ಸಾರಿ ಸಾರಿ ಕೇಳ್ತೀರಾ. ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳುವಂಥ ಕುತೂಹಲಕಾರಿ ಅಂಶಗಳು ಇನ್ನೂ ಇವೆ. ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ.